ರುದ್ರ ರುದ್ರ ಯಾರಿದ್ದೀರಿ ಮನೆಯಲ್ಲಿ? ಯಾರವರು? ನೀನಾ? ನಾನು ಯಾರು? ಅತಿಥಿಗಳು ಬಂದ್ಬಿಟ್ರು ಅಂತ ಓಡೋಡ್ ಬಂದ್ರೆ ಇದು ಅತಿಥಿ ಅಲ್ಲ, ನನ್ ಬೆನ್ನಿಗೆ ಬಿದ್ದಿರೋ ಬೇತಾಳ ಭೂತ. ಲೇ, ಬೆಂಗಳೂರಲ್ಲಿ ನನ್ ಬೆನ್ ಬಿದ್ದಿದ್ ಸಾಲ್ದು ಅಂತ ನನ್ ಮನೆ ಬಾಗ್ಲವರೆಗೆ ಬಂದಿದ್ಯೇನೋ? ಅಲ್ಲ, ನಿಂಗ್ ಬೇರೆಯವ್ರ ಮನೆಗೆ ಬರಕ್ಕೆ ನಾಚಿಕೆ ಆಗೋದಿಲ್ವಾ? ಒಂಚೂರು ಬುದ್ಧಿ ಇಲ್ವೇ ನಿಂಗೆ? ಯಾಕೋ ಯಾಕೋ ಮಾತಾಡ್ತಾ ಇಲ್ಲ? ಮಾತಾಡು. ಯಾಕೆ ನನ್ ಮನೆ ಬಾಗ್ಲು ಬಂದಿದ್ಯಾ ಹೇಳು? ಬರಬೇಕಾದವರ ಮನೆಗೆ ಬಂದಿದ್ದೀನಿ ಅಂಬಿಕಾ. ಮತ್ತೊಬ್ಬರ ಮನೆಯಲ್ಲಿ ತಪ್ಪಿ ಹೆಜ್ಜೆ ಇಡುವ ಲಜ್ಜೆಗೆಟ್ಟ ಪುರುಷ ನಾನಲ್ಲ. ನಾನಾರೆಂಬುದು ನೀನು ಅರ್ಥಿಕೊಂಡಿಲ್ಲ. ಅರ್ಥಿಕೊಂಡಿದ್ದೆ ಆದ್ರೆ ನಾನು ಬರುವ ಮುನ್ನವೇನೆ ಬಾಗಿಲಲ್ಲಿ ನಿಂತು ನನ್ನನ್ನು ಸ್ವಾಗತ ಮಾಡಿಕೊಳ್ಳುತ್ತಿದ್ದೆ. ಈ ವಿಷಯವನ್ನು ತಿಳಿಯಲಾರದು ನೀನು ದುರ್ದೈವಿ. ನೀನು ಧನರಾಜ್ ದಣಿ ಹತ್ರ ದುಡಿಯುವ ರುದ್ರನ ಮಗಳ ತಾನೆ? ಹೌದು, ಅದನ್ನ ಕಟ್ಕೊಂಡು ನಿಂಗೇನಾಗ್ಬೇಕಾಗಿದೆ? ಮೊದ್ಲು ನೀನ್ ಯಾಕೆ ಇಲ್ಲಿ ಬಂದಿದ್ಯಾ ಅದನ್ನ ಹೋಗ್ಲೇ. ಬರಬೇಕೆಂದು ಬಯಸಿ ಬಂದವನು ನಾನಲ್ಲ, ಬರುವ ಅವಶ್ಯಕತೆ ತೆಗೆದುಕೊಂಡವನು ನಿನ್ನ ತಂದೆ. ಅಂದ್ರೆ ನಾನು ಈ ಊರಿನ ಧನಿಕ ಧನರಾಜ್ ಅವರ ಏಕೈಕ ಪುತ್ರ ಮಹಾಂತೇಶ್. ಅಯ್ಯಯ್ಯೋ, ನೀನು ಆ ಧನರಾಜ್ ದಣಿಯವರ ಮಗನ? ಹೌದು. ಯಾಕೆ ಅಂಬಿಕಾ, ನಿನ್ನ ಮೈಯಲ್ಲಿ ಹರಿತಿರುವ ರಕ್ತ ಹೆಪ್ಪುಗಟ್ಟಿ ಹೋಯ್ತೆ ಅಥವಾ ನಿತ್ತ ನೆಲವೇ ನಂಬದಂತಾಯ್ತೆ? ಇಲ್ಲ, ಇಷ್ಟು ತನಕ ಮಾತನಾಡುತ್ತಿರುವ ನಿನ್ನ ನಾಲಿಗೆ ಬಿದ್ದು ಹೋಯ್ತೆ? ಹೇಳು ಅಂಬಿಕಾ, ನಾನು ನಿನ್ನ ಪ್ರೀತಿ ಬಯಸಿದೆ ತಪ್ಪಾಯ್ತೆ? ಇಲ್ಲ ಇಲ್ಲ, ತಪ್ಪಾಗ್ಲಿಲ್ಲ. ನಿನ್ನ ಕಂಡು ನನಗೆ ದುಃಖ ಆಗ್ತಾ ಇದೆ. ಯಾಕೆ? 10 ಮಂದಿಗೆ ಪಾಠ ಹೇಳುವ, ಬುದ್ಧಿ ಹೇಳುವ ಶಿವಶರಣರ ಮನೆಯಲ್ಲಿ ಪಾಠವನ್ನು ಹೇಳುವ ಗಿಳಿ ಹುಟ್ಟಲಿಲ್ಲ. ಬದಲಾಗಿ ಎಲುಬು ತಿನ್ನುವ ನಿನ್ನ ನಾಯಿ ಹುಟ್ಟಿದೆ. ನಾಲಿಗೆ ಸ್ವಲ್ಪ ಹತೋಟದಲ್ಲಿ ಇಟ್ಟುಕೊಂಡು ಮಾತನಾಡು. ಮನ ಬಂದಂತೆ ನುಡಿದಿದೆಯಾದರೆ ನಿತ್ಯ ನೆಲದಲ್ಲಿ ನಿನ್ನನ್ನು ಸುಟ್ಟು ಬಿಡುವೆ. ನಾನಾರೆಂಬುದನ್ನು ಅರ್ಥಕೊಂಡು ಮಾತನಾಡೆ. ನಿನ್ನಂತ 10 ಜನರಿಗೆ ಅನ್ನ ಹಾಕುವ ಪುಣ್ಯವಂತರ ಮನೆತನ ನನ್ನದು. ನಾನು ಮನಸ್ಸು ಮಾಡಿದರೆ ನಿನ್ನಂತ 10 ಹೆಣ್ಣುಗಳನ್ನು ತಂದು ಸಾಲಾಗಿ ನಿಲ್ಲಿಸಬಲ್ಲೆ. ಆದರೆ ನಿನ್ನನ್ನೇ ಕಟ್ಟಿಕೊಳ್ಳಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿ ನಿಂತಿದೆ. ಅಲ್ಲ, ಯಾಕೆ ನಾನು ಅಷ್ಟೊಂದು ಅಂಬಿಕಾ, ನಿನ್ನ ರೂಪ ಲಾವಣ್ಯ ನನ್ನನ್ನು ಮೂರ್ಖನಾಗಿ ಮಾಡಿಬಿಟ್ಟಿದೆ. ಈ ನಿನ್ನ ಯೌವನದ ಹೊಳೆಯಲ್ಲಿ ಅಂಬಿಕನಾಗಿ ಈಜಬೇಕೆ ಹಂಬಲ ನನ್ನ ಮನದಲ್ಲಿ ತುಂಬಿ ನಿಂತಿದೆ. ಅಂಬಿಕಾ, ತುಂಬಿ ನಿಂತಿದೆ. ನಿನ್ನ ಪ್ರೀತಿಯ ಅರಮನೆಯಲ್ಲಿ ಮಹಾರಾಜನಾಗಿ ಮೆರೆಯಬೇಕೆಂಬ ಉಲ್ಲಾಸ ನನ್ನ ಮನದಲ್ಲಿ ತುಂಬಿ ನಿಂತಿದೆ. ನೋಡು, ನಾನು ಎಷ್ಟೇ ನನ್ನ ಮನಕ್ಕೆ ಎಚ್ಚರ ಹೇಳಿದರೂ ನಿತ್ಯ ಹೆಚ್ಚಾಗುತ್ತಿದೆ ನಿನ್ನ ಅಂದ ಚಂದದ ಹೆಬ್ಬಯಕೆ. ನೋಡು ಅಂಬಿಕಾ, ಇಲ್ಲಿವರೆಗೆ ನಾನು ಆಕಾಶದಲ್ಲಿ ಹಾರಾಡುವ ಹಕ್ಕಿ ಎಂದು ತಿಳಿದುಕೊಂಡಿದ್ದೆ.
ನನಗೆ ಈ ಹಕ್ಕಿ ದಕ್ಕಲಾರದು ಎಂದು ತಿಳಿದುಕೊಂಡಿದ್ದು ನಿಜ. ಆದರೆ ದಕ್ಕಲಾರದ ಹಕ್ಕಿಯ ಗೂಡು ನನ್ನ ಮನೆಯ ಪಕ್ಕದಲ್ಲೇ ಇದೆ ಅಂತ ನಾನು ತಿಳಿದುಕೊಂಡಿರಲಿಲ್ಲ. ಈಗ ನೀನು ನನ್ನ ಅರಮನೆಯ ಅಂಗಳದಲ್ಲಿ ನಿಂತ ಅರಗಿಣಿ. ನೀನು ಮನದಿಚ್ಛೆಯಂತೆ ಒಪ್ಪಿದರೆ ಸರಿ, ಇಲ್ಲ ನಿನ್ನ ದೇಹವನ್ನು ಕುಕ್ಕಿ ತಿನ್ನುವ ರಣ ಹದ್ದು ಬೇಕಾಗುತ್ತದೆ. ಚಾಂಡಾಳ, ಮನ ಬಯಸಿದಂತೆ ಕುಕ್ಕಿ ತಿನ್ನಲು ಇದು ದೇವದಾಸಿ ಹಕ್ಕಿ ಅಲ್ಲ ಕಣ. ದೇವರಿಗೆಂದೇ ಮುಡಿಪಾಗಿರಿಸಿರುವ ಪವಿತ್ರ ಹಕ್ಕಿ ನಾನು. ನನ್ನನ್ನು ಕುಕ್ಕಲು ಬಂದೆ ಅಂತಾದ್ರೆ ನಿನ್ನ ರೆಕ್ಕೆ ಕತ್ತರಿಸಿ ಹಾಕುವೆ ಎಚ್ಚರ. ಹೆಣ್ಣು ಒಲಿದು ಬರ್ಬೇಕಂದ್ರೆ ಅದಕ್ಕೆ ಪುಣ್ಯ ಮಾಡಿರ್ಬೇಕಂತೆ. ನೋಡು ಮಾಂತೇಶ್, ಒಂದು ಮಾತು ಕೇಳ್ತಾ ಇದ್ನಿ, ಎಚ್ಚರವಾಗಿ ಕೇಳಿಸ್ಕೋ. ಒಲಿದು ಬರಲಾದ ಹೆಣ್ಣಿಗೆ ಬೆನ್ನು ಹತ್ತುವುದು ಒಂದೇ, ಸೇದುವ ನೀರಿಗೆ ನಾಯಿ ಸಂತೋಷ ಪಡುವುದು ಒಂದೇ. ಪ್ರೀತಿ ಇಲ್ಲದ ಹೆಣ್ಣನ್ನು ಮದುವೆಯಾಗುತ್ತೇನೆಂದು ಬರುವ ನಿನ್ಗೆ ಅದು ಮದುವೆಯಾಗಲಾಗುವುದಿಲ್ಲ. ಅದು ಉಪ್ಪಿಲ್ಲದ ಅಡಿಗೆಯನ್ನು ಉಂಡಂತೆ ಸರಿ. ಮನಸ್ಸಿಲ್ಲದ ಹೆಣ್ಣನ್ನು ಅತ್ಯಾಚಾರ ಮಾಡಿದರೆ ಗಠಾರದ ನೀರಿಗೆ ಗಂಧದ ಎಣ್ಣೆಯನ್ನು ಚೆಲ್ಲಿದಂತೆಯೇ ಸರಿ. ಈ ಮಾತನ್ನು ಅರಿತುಕೊಂಡರೆ ನೀನು ಮಾನವಂತನಾಗಿ ಬದುಕುತ್ತೀಯ. ಇಲ್ಲದಿದ್ದರೆ ನಿನ್ನ ಪ್ರಾಣ ನನ್ನ ಕೈಯಲ್ಲೇ ಕಳೆದು ಹೋಗುತ್ತೆ. ಎಚ್ಚರ, ಕೊಲೆ ಪಾತಕ. ಬಾಯಿ ಮುಚ್ಚು ಹೆಣ್ಣೆ, ಬಾಯಿಗೆ ಬಂದಂತೆ ಬಗಳಿದೆಯಾದ್ರೆ ನನ್ನ ಕೋಪದ ಪೆತ್ತು ನತ್ತಿಗೆ ಇರುತ್ತದೆ. ನೀನು ಎಷ್ಟೇ ಉಪದೇಶ ಹೇಳಿದರೂ ನನ್ನ ಹೃದಯದಲ್ಲಿ ಭದ್ರವಾಗಿ ನಿಲ್ಲಲಾರೋ. ಈ ಮಹಾಂತೇಶನಿಗೆ ಗೊತ್ತಿರುವುದು ಒಂದೇ ಒಂದು, ಒಲಿದು ಬರಲು ಹೆಣ್ಣನ್ನು ಬೆನ್ನು ಹತ್ತುವುದೆಂದರೆ ಓಡುವ ಜಿಂಕೆಯನ್ನು ಬೇಟೆಯಾಡಿದಷ್ಟು ಸಂತೋಷ ನನ್ನ ಮನಕ್ಕೆ. ಪ್ರೀತಿಸದ ಭೋಗಿಸಿದಿದ್ದರೆ ಅಮೃತ ಉಂಡಷ್ಟು ಸಂತೋಷ ನನ್ನ ಮನಕ್ಕೆ. ಮನಸ್ಸಿಲ್ಲದ ಹೆಣ್ಣನ್ನು ಮದುವೆಯಾಗುವುದಾದರೆ ಆಟ ಮಾಡುವ ಕುದುರೆಯನ್ನು ತಂದು ರಥಕ್ಕೆ ಕಟ್ಟಿ ಚೋಟಿ ಎಂದು ಹೊಡೆದಷ್ಟು ಸಂತೋಷ ನನ್ನ ಮನಕ್ಕೆ. ನೋಡು ಅಂಬಿಕಾ, ಮಾತು ಮುಂದುವರೆದಷ್ಟು ವೈರತ್ವ ಬೆಳೆಯುತ್ತದೆ. ವೈರತ್ವ ಬೆಳೆದಂತೆ ವಿರಸ ಹುಟ್ಟುತ್ತದೆ. ವಿರಸ ಹುಟ್ಟಿದಂತೆ ಸರ್ವನಾಶಕ್ಕೆ ಮೂಲಾಗುತ್ತದೆ. ಸರ್ವನಾಶ ಆದರೆ ಇಲ್ಲಿ ಯಾರಿಗೂ ಉಪಯೋಗ ಇಲ್ಲ. ಈ ಸಂದರ್ಭದಲ್ಲಿ ನಾವಿಬ್ಬರು ಸರಸವಾಡುವುದು ಉತ್ತಮ ಎಂದು ನಿನಗೆ ಎಚ್ಚರಿಕೆ ಹೌದೇನು? ಹೌದು ಮಿಸ್ಟರ್ ಮಾಂತೇಶ್, ನಿನ್ಗೆ ನಾನೊಂದು ಮಾತು ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಹೇಳು, ಅದಕ್ಕೇನಂತೆ? ಮಾಂತೇಶ್, ಮಾನವ ಹೊಟ್ಟೆ ಹಸಿದಾಗ ಏನ್ ತಿಂತಾನೆ? ಮಾನವನು ಹಸಿದಾಗ ಹೊಟ್ಟೆಗೆ ಅನ್ನವನ್ನೇ ತಿನ್ನುತ್ತಾನೆ. ಅನ್ನವನ್ನು ತಿನ್ನುವ ಬದಲು ಸೆಗಣಿಯನ್ನು ಏಕೆ ತಿನ್ನಬಾರದು? ಹಸಿದವನು ಅನ್ನವನ್ನು ತಿನ್ನುತ್ತಾನೆ, ಅನ್ನವನ್ನು ಬಿಟ್ಟು ಸೆಗಣಿ ಎಂದು ತಿನ್ನಲಾರ. ಆದರೆ ಈಗ ನೀನು ತಿನ್ನಲು ಬಂದಿರುವುದು ಅನ್ನ ಅಲ್ಲ, ಸೆಗಣಿ ಕಣ. ಹಸಿದ ಹೊಟ್ಟೆಗೆ ಅನ್ನ ತಿನ್ನಬೇಕು, ಗಂಡಿಗೊಂದು ಹೆಣ್ಣು ಬೇಕು ಎಂದು ಆ ಬ್ರಹ್ಮ ಹೆಣ್ಣನ್ನು ಹೆಂಡತಿಯನ್ನಾಗಿ ಸೃಷ್ಟಿ ಮಾಡ್ದ. ಅದನ್ನು ತಿಳಿಯದೆ ಬಡ ಹೆಣ್ಣಿನ ಮೇಲೆ ಕಣ್ಣಾಡಿಸುತ್ತಿದ್ಯಲ್ಲ, ನೀನು ಸಗಣಿಯನ್ನು ತಿನ್ನಂತೆ. ಸಾಕು, ನಿಲ್ಲಿಸಿ ನಿನ್ನ
ನಿನ್ನ ವೇದಾಂತ, ನಿನ್ನ ತತ್ವಗಳ ಕೇಳಲು ನಾನಿಲ್ಲಿಗೆ ಬಂದಿಲ್ಲ. ಇವತ್ತು ನಾನು ಒಂದೇ ಒಂದು ನಿರ್ಧಾರ ಮಾಡಿಕೊಂಡೇ ಬಂದಿದ್ದೇನೆ. ಎರಡರಲ್ಲಿ ಒಂದು ಆಗಲೇಬೇಕು. ಏನದು? ಏನು ಆ ನಿರ್ಧಾರ? ನಿನ್ನ ಯೌವನದ ಅಂಗಳದಲ್ಲಿ ಮಂಗನಾಗಿ ಉಣ್ಣಬೇಕು ಒಂದು, ಇಲ್ಲ ನನ್ನ ಕೈಯಿಂದ ಪ್ರಾಣ ಕಳೆದುಕೊಳ್ಳಬೇಕು ಒಂದು. ಇವತ್ತು ಯಾರ ದೈವದಲ್ಲಿ ದುರಂತ ಕಾದಿದೆ, ಕಾದು ನೋಡಬೇಕಾಗಿದೆ. ಹೆಚ್ಚು ಸಮಯ ನಿನಗಿಲ್ಲ. ಅಂತೂ ಇವನು ಒಂದು ನಿರ್ಧಾರ ಮಾಡಿದ್ದಾನೆ. ಇಂಥ ಸಮಯದಲ್ಲಿ ನಾನು ಇವನ ಶತ್ರು ಆಗಬಾರ್ದು. ಬುದ್ಧಿವಂತಿಕೆಯಿಂದ ಇವನಿಂದ ಪಾರಾಗುವುದೇ ಉತ್ತಮ. ಮಹಂತೇಶ್, ತುಂಬಾ ಖುಷಿ ಆಗ್ತದೆ. ನೀವು ನನ್ನ ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀರಾ ಮಹಾಂತೇಶ್. ಪ್ರೀತಿಗಾಗಿ ನನಗೋಸ್ಕರ ನೀವು ಪ್ರಾಣ ಕಳೆದುಕೊಳ್ಳಲು ಸಿದ್ಧರಾಗಿದ್ದೀರಾ. ಪ್ರಾಣವನ್ನು ಕೇಳಲು ತಯಾರಾಗಿದ್ದೀರಾ. ಇಷ್ಟೊಂದು ಪ್ರೀತಿಸುವವರನ್ನ ಈ ಜಗತ್ತಿನಲ್ಲಿ ನಾನು ಯಾರನ್ನ ನೋಡೇ ಇರಲಿಲ್ಲ ಮಹಾಂತೇಶ್. ನೀವು ನನಗೆ ಸಿಕ್ಕಿದ್ದೆ ನನ್ನ 7 ಜನ್ಮದ ಪುಣ್ಯ ಮಹಾಂತೇಶ್. ಇಂದಿನಿಂದ ನಾವಿಬ್ರು ಪ್ರೇಮಿಗಳು. ನಾಳೆ ನನ್ನ ಮದುವೆ ಮೂರ್ತಿ ಬಿದ್ರೂ ಪರವಾಗಿಲ್ಲ. ನಮ್ಮ ಪ್ರೇಮ ಇಂದಿನಿಂದಲೇ ನಿಮ್ಮೊಂದಿಗೆ ಪ್ರಾರಂಭವಾಗಲಿ. ಈ ಮಾತು ಸತ್ಯವೇ ಅಂಬಿಕಾ? ಇದರಲ್ಲಿ ಮೋಸವಿಲ್ಲ ತಾನೇ? ಅಯ್ಯಯ್ಯೋ, ಮೋಸ ಮಾಡಿದ್ರೆ ಮತ್ತೆ ನೀವು ಸಿಗುತ್ತೀರೇನು? ನೀವು ಇವಾಗ ಸಿಕ್ಕಿದ್ದೇ ನನ್ನ ಪುಣ್ಯ. ಹಾಗಾದರೆ ಪ್ರಾರಂಭವಾಗಲೇ ನಮ್ಮಿಬ್ಬರ ಪ್ರೇಮದ ಪಯಣ. ಆಯ್ತು ಮಹಾಂತೇಶ್, ನೀವು ಹೇಳಿದಂತೆ ಆಗಲಿ. ನೂರಾರು